ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಫ್ಕೋರ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಒಂದೆರಡು ಥರ ಎಗ್ ಕರೀಸ್ ಹಾಕಿದ್ದೀನಿ, ಬಟ್ ಇವತ್ತು ಇನ್ನೊಂದು ಥರ ಡಿಫ್ರೆಂಟ್ ಮೆಥಡಲ್ಲಿ ತೋರಿಸ್ತೀನಿ. ಇದು ಎಗ್ ಡ್ರಾಪ್ ಕರಿ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಮಸಾಲೆಗೆ ಡೈರೆಕ್ಟಾಗಿ ಎಗ್ನ ಡ್ರಾಪ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಈ ಥರದೊಂದು ಎಗ್ ಕರಿ ಇಷ್ಟ ಆಗುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸಾಂಬಾರು ಪುಡಿ, ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸುಕಾಳು, ಗಸಗಸೆ, 2 ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅದಾದಮೇಲೆ ನೋಡಿ, ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಈರುಳ್ಳಿನ ಬಳಸಿದ್ದೀನಿ, ಮೀಡಿಯಮ್ ಸೈಜ್ದು. ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬೇರೆ ಏನು ಬೇಡ. ಆ್ಯಕ್ಚುಲಿ ನಾನಿಲ್ಲಿ ತುಂಬ ಸಿಂಪಲ್ ಒಗ್ಗರಣೆ ಮಾಡಿದ್ದೀನಿ. ಆನಿಯನ್ನು ಮತ್ತು ಎಣ್ಣೆ ಅಷ್ಟನ್ನು ಹಾಕ್ಬಿಟ್ಟು ಸಿಂಪಲ್ ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮತ್ತೆ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿರ್ತೀರಲ್ವಾ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಗ್ರೇವಿ. ಬಟ್ ನಾವಿಲ್ಲಿನ್ನೂ ಎಗ್ನ ಆ್ಯಡೇ ಮಾಡಿಲ್ಲ. ಇದು ಎಗ್ ಡ್ರಾಪ್ ಕರಿ ಆಗಿರೋದ್ರಿಂದ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಬೆಂದ ಮೇಲೆ ಎಗ್ನ ಹಾಕೋಬೇಕಾಗುತ್ತೆ. ಮತ್ತು ಇದು ಚೆನ್ನಾಗಿ ಕುದೀತಿದ್ದಂಥ ಸ್ಟೇಜಲ್ಲಿ ಉಪ್ಪನ್ನ ಸ್ವಲ್ಪ ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡಿ, ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಗ್ರೇವಿಲಿ ತುಂಬ ಸರ್ಕಸ್ ಏನೂ ಮಾಡಬೇಕಾಗಿಲ್ಲ, ಅಥವಾ ತುಂಬ ಕಷ್ಟ ಮಾಡೋಕ್ಕೆ ಅಂತಲೂ ಏನೂ ಇಲ್ಲ. ತುಂಬ ಈಸಿಯಾಗಿ ಮಾಡಬೇಕು. ಬಟ್ ಇದರಲ್ಲಿರೋದು 2 ಟ್ರಿಕ್ಸು. ಉಪ್ಪು ಖಾರ ಚೆನ್ನಾಗಿ ಹಾಕ್ಕೋಬೇಕು. ಖಾರನೂ ಅಷ್ಟೇ, ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ. ಬಿಕಾಸ್ ತುಂಬ ಖಾರ ಆದ್ರೂ ಚೆನ್ನಾಗಿರಲ್ಲ, ಪರ್ಫೆಕ್ಟಾಗಿರಬೇಕು. ಕಂಪ್ಲೀಟಾಗಿ ಬೆಂದಮೇಲೆ ನೋಡ್ತಾ ಇದ್ದೀರಾ, ನಾನಿಲ್ಲಿ ಎಗ್ ಡ್ರಾಪ್ ಮಾಡ್ತಾಯಿದ್ದೀನಿ. ಎಗ್ನ ಹೊಡೆದ್ಬಿಟ್ಟು ಡೈರೆಕ್ಟಾಗಿ ಗ್ರೇವಿ ಒಳಗಡೆ ಬಿಡ್ತೀನಿ. ಅದಾದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇಮಿಡಿಯೇಟಾಗಿ ಸೌಟನ್ನ ಹಾಕಿ ತಿರುಗ್ಸೋಕ್ಕೆ ಹೋಗಬಾರ್ದು. ನೋಡಿ, 2 ಮಿನಿಟ್ಸ್ ಆದಮೇಲೆ ನಾನು ಗ್ರೇವಿನ ತಿರುಗಿಸಿ ತೋರಿಸ್ತಾ ಇದ್ದೀನಿ. ಎಗ್ಗೆಲ್ಲ ಎಷ್ಟು ಚೆನ್ನಾಗಿ ಸ್ವಲ್ಪ ಸಾಲಿಡ್ ಫಾರ್ಮಿಗೆ ಬಂದಿರುತ್ತೆ ಅಂತ. ಬಟ್ ಇದು ಕಂಪ್ಲೀಟಾಗಿ ಆಗಿಲ್ಲ, ಸ್ಟಿಲ್ ಇನ್ನೂ ಒಂದು 2 ಮಿನಿಟ್ಸ್ ಹಾಗೆ ಇರಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಉಪ್ಪು ಮತ್ತು ಖಾರ ತುಂಬ ಇಂಪಾರ್ಟೆಂಟು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇದು ಗ್ರೇವಿ ಆಗಿರೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಅಡ್ಜಸ್ಟ್ ಮಾಡ್ಬೋದು ಆಲ್ಟ್ರೇಷನ್ ಮಾಡಿಕೊಂಡು. ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ಇದು ಆ್ಯಕ್ಚುಲಿ ಮುದ್ದೆ, ಅನ್ನ, ಚಪಾತಿ ಎಲ್ಲದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.